ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ದ್ವಿಚಕ್ರ ವಾಹನ ಡಿಕ್ಕಿ, ಮಹಿಳೆಗೆ ಗಾಯ. ಎದುರುಗಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನವೊಂದು ಇನ್ನೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾದ ಪರಿಣಾಮ ದ್ವಿಚಕ್ರ ವಾಹನವನ್ನು ಚಲಾಯಿಸುತ್ತಿದ್ದ ಮಹಿಳೆಗೆ ಗಾಯವಾದ ಘಟನೆ ಇಂದು ಮಂಗಳವಾರ ಬೆಳಿಗ್ಗೆ 10:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ನಡೆದಿದೆ. ನಗರದ TRT ನಿವಾಸಿ ದಿಶಾ ಶಾನ್ಬಾಗ್ ಎಂಬವರೇ ಗಾಯಗೊಂಡ ಮಹಿಳೆಯಾಗಿದ್ದಾರೆ. ಗಾಯಗೊಂಡ ಇವರಿಗೆ ತಕ್ಷಣವೇ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಅಪಘಾತಪಡಿಸಿದ ದ್ವಿಚಕ್ರ ವಾಹನದ ಸವಾರನ ಬಗ್ಗೆ ಇದೀಗ ಆಕ್ರೋಶ ವ್ಯಕ್ತವಾಗಿದೆ. ಏನಾಯ್ತು? ಏನಿಲ್ಲ, ನಾನು ಬರ್ತಾ ಇದ್ದೆ. ಜಸ್ಟ್ ನಾನು ಇಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದೆ ಹಾಸ್ಪಿಟ್ಲಿಂದ. ಅಲ್ಲಿಂದ ಬರುವಾಗ ಜಸ್ಟ್ ಗಾಡಿ ತಗೊಂಡು ಕೆಳಗೆ ಬರ್ತಾ ಇದ್ದೆ. ಅವ್ನು ಅಜ್ಜನ ಕಡೆ ಯಾರ ಕಡೆ ಮಾತಾಡ್ತಾ ನನಗೆ ಬಂದು ಹೊಡೆದು ಬಿಟ್ಟ ಗಾಡಿಗೆ. ಅವನದು ಯಾವ್ದು ಗಾಡಿ? ಅವ್ನು ವಿಗೋ ಯಾವುದೋ ಇದೆ, ಬಿಳಿ ಕಲರ್ ಗಾಡಿ ಇತ್ತು. ನಮ್ದು ಆಕ್ಟಿವಾ. ನೀವು ನಿಂತಿದ್ರಿ ಗಾಡಿಯಲ್ಲಿ? ಹೌದು, ಗಾಡಿಯಲ್ಲಿ ಜಸ್ಟ್ ಅಂದ್ರೆ ಅವನು ಅಲ್ಲಿಂದ ಬರ್ತಾ ಇದ್ದ, ನಾನು ಜಸ್ಟ್ ಹೋಗ್ತಾ ಇದ್ದೆ. ಜಸ್ಟ್ ನಾನು ಮೂವ್ ಮಾಡಿದ್ದಷ್ಟೇ ಹೊಡೆದಿದ್ದ ತಡಕ್ಕೆ ನಾ ಆ ಸೈಡ್ ಬಿದ್ದು, ರೋಡ್ ಸೈಡ್ ಆ ಸೈಡ್ ಹೋಗಿ ಕಾಲು ಒಳಗೆ ಸಿಕ್ಕೊಂಡು ಟ್ವಿಸ್ಟ್ ಆಗ್ಬಿಟ್ಟು.